ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ಉತ್ತರ ಕರ್ನಾಟಕ ಅಂದ ತಕ್ಷಣ ಅಲ್ಲಿನ ಸಾಕಷ್ಟು ವೈವಿಧ್ಯತೆ ಆಗಿರಬಹುದು, ಜನರ ಭಾವನಾತ್ಮಕತೆ ಆಗಿರಬಹುದು, ಅಥವಾ ಅವರ ಭಾಷೆ, ಆಚಾರ, ವಿಚಾರ ಇವೆಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತೆ. ನೋಡಿ, ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ಅತಿ ಪ್ರಖ್ಯಾತಿಯನ್ನು ಗಳಿಸಿರುವಂತಹ, ಇತ್ತೀಚೆಗೆ ಇಡೀ ಪ್ರಪಂಚದ ಗಮನವನ್ನು ಸೆಳೆದಿರುವಂತಹ ಗದಗದ ಲಕ್ಕುಂಡಿಯಲ್ಲಿ ಪತ್ತೆಯಾದಂತಹ ನಿಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಕಪ್ಪತ್ತ ಗುಡ್ಡದಲ್ಲಿ ಅಡಗಿರುವಂತಹ ಆ ಚಿನ್ನದ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೇನೆ. ನೋಡಿ, ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟ ನಂತರ ಗದಗ ಜಿಲ್ಲೆಯಲ್ಲಿ 101 ದೇವಸ್ಥಾನಗಳು, 101 ಬಾವಿಗಳು, ಅತಿ ಶ್ರೀಮಂತವಾದಂತಹ ಕಲಾ ಕೆತ್ತನೆಗಳನ್ನು ಒಳಗೊಂಡಿರುವಂತಹ ಲಕ್ಕುಂಡಿಯಲ್ಲಿ ಒಂದು ಮನೆಯ ಪಾಯದ ಕೆಳಗಡೆ ನಿಧಿ ಪತ್ತೆಯಾಗುತ್ತೆ. ನಿಧಿ ಪತ್ತೆಯಾದ ನಂತರ ನಮಗೆ ತಿಳಿದಿದ್ದೇನಪ್ಪ ಅಂದ್ರೆ, ಇಡೀ ಲಕ್ಕುಂಡಿ ಚಿನ್ನಕ್ಕೆ ಅತಿ ಶ್ರೀಮಂತವಾದಂಥ, ಈ ಹಿಂದೆ ಚಿನ್ನದ ನಾಣ್ಯಗಳನ್ನ ಮುದ್ರಿಸ್ತಾ ಇದ್ದಂಥ ಟಂಕಶಾಲೆಯಲ್ಲಿತ್ತು ಅನ್ನುವಂಥದ್ದು. ಲಕ್ಕುಂಡಿಯಲ್ಲಿರುವಂಥ ಎಷ್ಟೋ ದೇವಸ್ಥಾನಗಳು ಮಣ್ಣಿನ ಅಡಿಯಲ್ಲಿ ಮುಚ್ಚಿ ಹೋಗಿವೆ, ಎಷ್ಟೋ ಬಾವಿಗಳು ಮಣ್ಣಿನ ಅಡಿಯಲ್ಲಿ ಇವೆ ಅನ್ನುವಂಥ ವಿಚಾರ ಇಡೀ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಗಮನ ಸೆಳೆಯುವ ಮುಖಾಂತರವಾಗಿ ನಾನಾ ಭಾಗಗಳಿಂದ ಲಕ್ಕುಂಡಿಗೆ ಬಂದು ಅಲ್ಲಿನ ಕೆಲವೊಂದಿಷ್ಟು ಇತಿಹಾಸವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಎಲ್ಲರೂ ಮಾಡ್ತಿದ್ದಾರೆ. ನೋಡಿ, ಚಾಲುಕ್ಯರ ಕಾಲದ ಅತಿ ಶ್ರೀಮಂತ ವಾಸ್ತುಶಿಲ್ಪ ಆಗಿರ್ಬೋದು, ಅದರ ಜೊತೆಗೆ ಶಿಲಾ ಕೆತ್ತನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮನ್ನು ಒಂದಷ್ಟು ಗಮನ ಸೆಳೆದಿದ್ದಂತೂ ಸುಳ್ಳಲ್ಲ. ಈಗಲೂ ಕೂಡ ಸರ್ಕಾರ ಅಲ್ಲಿ ನಡೆಸ್ತಾ ಇರುವಂತಹ ಉತ್ಖನನ ಪ್ರತಿದಿನ ಕೂಡ ಒಂದಲ್ಲ ಒಂದೊಂದು ಪ್ರಾಚ್ಯ ವಸ್ತುಗಳು ಸಿಗುವ ಮುಖಾಂತರವಾಗಿ ನಮ್ಮನ್ನ ಒಂದ್ ರೀತಿ ನಿಗೂಢತೆಗೆ ಎಳೆದುಕೊಂಡು ಹೋಗ್ತಾ ಇದೆ. ಸೊ ಈಗ ಕೆಲವೊಂದಿಷ್ಟು ವಿಚಾರ ಲಕ್ಕುಂಡಿ ಬಗ್ಗೆ ಮಾತನಾಡಿದ್ದಾಯ್ತು. ಆದ್ರೆ ಲಕ್ಕುಂಡಿ ಆದ ನಂತರ ಈ ಕಪ್ಪತ್ತ ಗುಡ್ಡ ಅನ್ನುವಂತಹ ಹೆಸರು ಚಾಲ್ತಿಗೆ ಬರ್ತಿದೆ. ಏನಿದು ಕಪ್ಪತ್ತ ಗುಡ್ಡ? ಈ ಗುಡ್ಡದ ಕೆಲವೊಂದಿಷ್ಟು ರಹಸ್ಯ ಏನಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ನೋಡಿ, ಉತ್ತರ ಕರ್ನಾಟಕ ಭಾಗದ ಜನರು ಈ ಕಪ್ಪತ್ತ ಗುಡ್ಡವನ್ನ ಸಹ್ಯಾದ್ರಿ ಅಂತ ಕರೀತಾರೆ. ಯಾಕಂದ್ರೆ ಸಂಪೂರ್ಣವಾಗಿ ಅರಣ್ಯದಿಂದ ಆವೃತವಾಗಿರುವಂತ ಈ ಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ ಇದೆ ಅನ್ನುವಂತಹ ವಿಚಾರ. ಈ ಹಿಂದೆ ರಾಜ ಮಹಾರಾಜರು ಈ ಒಂದು ಸ್ಥಳದಲ್ಲಿ ಆಳ್ವಿಕೆ ನಡೆಸಿದಂತಹ ಸಂದರ್ಭದಲ್ಲಿ ಸಿಕ್ಕಿದಂತಹ ಚಿನ್ನದ ನಿಕ್ಷೇಪವನ್ನ ಪಡೆಯೋದಕ್ಕೆ ಗಣಿಗಾರಿಕೆಯನ್ನ ಶುರು ಮಾಡಿದ್ರು. ರಾಜರ ಆಳ್ವಿಕೆ ಮುಗಿದ ನಂತರವಾಗಿ ಬ್ರಿಟಿಷರ ಆಳ್ವಿಕೆ ಬಂತು. ಈಸ್ಟ್ ಇಂಡಿಯಾ ಕಂಪನಿ ಬಂದಂತಹ ಸಂದರ್ಭದಲ್ಲಿ ಕಪ್ಪತ್ತ ಗುಡ್ಡದಲ್ಲಿ ಇರುವಂತಹ ಚಿನ್ನ ನಮಗೆ ಬೇಕೇ ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಣಿಗಾರಿಕೆಯನ್ನು ನಡೆಸಿದ್ದಾಯ್ತು. ಅದಾದ ಮೇಲೆ ನೋಡಿ, ಈ 90ರ ದಶಕ ಶುರುವಾದ ಮೇಲೆ ಅಲ್ಲಿರುವಂತಹ ಸುತ್ತಮುತ್ತಲಿನ ಜನರು ಕಪ್ಪತ್ತ ಗುಡ್ಡಕ್ಕೆ ಹೋಗ್ತಿದ್ರು. ಕಪ್ಪತ್ತ ಗುಡ್ಡದಲ್ಲಿ ಸಿಗುವಂತ ಚಿನ್ನದ ಪುಡಿ, ವಜ್ರಗಳು, ಅದರ ಜೊತೆಗೆ ಕೆಲವೊಂದಿಷ್ಟು ಬೆಲೆ ಬಾಳುವಂತಹ ಕಲ್ಲುಗಳಾಗಿರ್ಬೋದು, ಅದನ್ನೆಲ್ಲ ತೆಗೆದುಕೊಂಡು ಬಂದು ಶೇಖರಣೆ ಮಾಡಿ ಇಟ್ಕೊಳ್ತಿದ್ರಂತೆ. ಪ್ರತಿ ಬಾರಿಯೂ ಮಳೆ ಬಂದಂತಹ ಸಂದರ್ಭದಲ್ಲಿ ಕಪ್ಪತ್ತ ಗುಡ್ಡಕ್ಕೆ ಹೋಗ್ತಿದ್ರಂತೆ. ಅಲ್ಲಿ ಸಿಗುವಂತ ಚಿನ್ನದ ಕೆಲವೊಂದಿಷ್ಟು ಪುಡಿ ಆಗಿರ್ಬೋದು, ಚಿನ್ನದ ಕಲ್ಲು ಅಂದ್ರೆ ಚಿನ್ನದ ಲೇಪನ ಹೊಂದಿರುವಂತ ಕಲ್ಲನ್ನ ತೆಗೆದುಕೊಂಡು ಬರ್ತಿದ್ರಂತೆ. ಸೊ ಹಾಗಾಗಿ ಈ ಕಪ್ಪತ್ತ ಗುಡ್ಡ ಅನ್ನುವಂಥದ್ದು ಅರಣ್ಯದ ಒಳಗಿರುವಂಥದ್ದು, ಸಾಕಷ್ಟು ವನ್ಯಜೀವಿಗಳನ್ನ ಒಳಗೊಂಡಿದೆ. ಅದರ ಜೊತೆಗೆ ಗದಗದಿಂದ ಲಕ್ಕುಂಡಿಯಿಂದ ಸುಮಾರು 24 ಕಿಲೋಮೀಟರ್ ಇದೆ. ಈಗ ಕಣ್ಣು ಕಪ್ಪತ್ತದ ಗುಡ್ಡದ ಮೇಲೆ ಬಿದ್ದಿದೆ. ನೋಡಿ, ಕಪ್ಪತ್ತ ಗುಡ್ಡ ಸುಮಾರು 400 ರೀತಿಯ ವಿವಿಧ ಜಾತಿಯ ಔಷಧಿಯ ಗಿಡಮೂಲಿಕೆಗಳನ್ನು ಹೊಂದಿದೆ. ಹಿಂದೆ ನಾವು ಈಗ ಇಂಗ್ಲಿಷ್ ಮೆಡಿಸಿನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈ ಹಿಂದೆ ಆಯುರ್ವೇದಿಕ್ ಅನ್ನುವಂಥದ್ದು ಎಷ್ಟೋ ಜನರ ಪ್ರಾಣವನ್ನು ಕಾಪಾಡಿದೆ. ನಮ್ಮ ಭಾರತದ ಆಯುರ್ವೇದಿಕ್ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಗಿಡಮೂಲಿಕೆಯಿಂದ ಕೆಲವೊಂದಿಷ್ಟು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಪ್ರಯತ್ನ ಪಡ್ತಿರ್ತಾರೆ. ಈ ಆಯುರ್ವೇದ ಗಿಡಮೂಲಿಕೆ ಅನ್ನುವಂಥದ್ದು ಕಪ್ಪತ್ತ ಗುಡ್ಡದಲ್ಲಿ ಅತಿ ಹೇರಳವಾಗಿ ಸಿಗುತ್ತೆ. ಈ ಹಿಂದೆ ಸಾಕಷ್ಟು ಜನ ನೋಡಿ ಅಲ್ಲಿ ನಿರ್ಮಿತವಾಗಿರುವಂತಹ ಗುಹೆ ಒಳಗೆ ಹೋಗ್ತಾರೆ. ಅದರ ಜೊತೆಗೆ ಸಿಗುವಂತಹ ಚಿನ್ನದ ಲೇಪಿತ ಕಲ್ಲನ್ನ ತೆಗೆದುಕೊಂಡು ಬರ್ತಾರೆ. ಅದನ್ನ ಅಲ್ಲಿರುವಂತಹ ಮಾರ್ವಾಡಿಗಳಿಗೆ ಮಾರಾಟವನ್ನ ಮಾಡ್ತಿದ್ರು. ಇತ್ತೀಚೆಗೆ 2018ರಲ್ಲಿ ಅಲ್ಲಿಗೆ ಹೋಗೋದಕ್ಕೆ ನಿಷೇಧವನ್ನ ಮಾಡಲಾಯಿತು ಸರ್ಕಾರ. ಯಾವಾಗ ಅಲ್ಲಿ ಚಿನ್ನದ ಅದಿರು, ಚಿನ್ನದ ನಿಕ್ಷೇಪ ಇದೆ ಅನ್ನುವಂತಹ ವಿಚಾರ ಸರ್ಕಾರಕ್ಕೆ ಸಿಕ್ತು, ಅದ್ರ ಜೊತೆಗೆ ಅಲ್ಲಿಗೆ ಗ್ರಾಮಸ್ಥರು ಹೋಗ್ತಾ ಇದ್ರು. ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಕೊಬಿಟ್ಟಿದ್ರು ಅಲ್ಲಿನ ಯುವಕರುಗಳು, ಅಲ್ಲಿನ ಜನರು. ಅರ್ಧ ಕೆಲಸ ಮನೇಲಿ ಮುಗಿಸ್ಕೊಂಡು ಅರ್ಧ ಕೆಲಸ ನಡಿ ಗುಡ್ಡಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಗುಡ್ಡದಲ್ಲಿ ಸಿಗುವಂತ ಚಿನ್ನವನ್ನ ತೆಗೆದುಕೊಂಡು ಬರ್ತಾ ಇದ್ರು. ರಾಶಿ ರಾಶಿ
ಅಷ್ಟು ಚಿನ್ನ ಕರಗು ಹೋಗಿದೆ ಅಂದ್ರೆ ಅದು ಅಲ್ಲಿನ ಗ್ರಾಮಸ್ಥರು ತೆಗೆದುಕೊಂಡು ಬಂದು ಅದನ್ನ ಅಲ್ಲಿರುವಂತ ಹಣಕ್ಕಾಗಿ ಮಾರ್ವಾಡಿಗಳಿಗೆ ಮಾರ್ತಾ ಇರುವಂತದ್ದು. ನೋಡಿ, ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಗುಳೆ ಹೋಗುವಂತದ್ದನ್ನ ನಾವು ನೋಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಮಳೆ ಬರದಂತಹ ಸಂದರ್ಭದಲ್ಲಿ ಅಥವಾ ಕೆಲವೊಂದಿಷ್ಟು ಹಣದ ವಿಚಾರವಾಗಿ ಸಾಕಷ್ಟು ಬಡ ಕುಟುಂಬಗಳು ಅಲ್ಲಿವೆ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತ ಎಷ್ಟೋ ಕುಟುಂಬಗಳಿವೆ. ಅವರೆಲ್ಲರೂ ಕೂಡ ಗುಳೆ ಹೋಗುವಂತಹ ವಿಚಾರಕ್ಕೆ ನಮಗೆ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಸಾಕಷ್ಟು ಜನ ನಮಗೆ ಇಷ್ಟೋ ಅಷ್ಟೋ ಸಿಗ್ಲಪ್ಪ, ಜಾಸ್ತಿ ಬೇಡ ಅಂತ ಕಪ್ಪತ್ತಗುಡ್ಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಗುವಂತ ಚಿನ್ನವನ್ನ ತೆಗೆದುಕೊಂಡು ಬಂದು ಮಾರ್ವಾಡಿಗಳಿಗೆ ಮಾರ್ತಿದ್ರಂತೆ. ಅದರ ಜೊತೆಗೆ ಸಿಗ್ತಾ ಇದ್ದಂತ ವಜ್ರವನ್ನ ಅದನ್ನು ತೆಗೆದುಕೊಂಡು ಬಂದು ಮಾರ್ತಾ ಇದ್ರಂತೆ. ಸೊ ಈಗ ಮತ್ತೆ ಅದೇ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಯಾಕಪ್ಪ ಅಂತಂದ್ರೆ ನೋಡಿ, ಒಂದು ಕಡೆ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದೃಶ್ಯಾವಳಿಗಳನ್ನ ತೋರಿಸಿದ್ದೀವಿ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇರುವಂತಹ ವಿಚಾರ ಪಕ್ಕಕ್ಕಿಟ್ರೆ ಈಗ ಮತ್ತೆ ಕಣ್ಣು ಹೋಗ್ತಾ ಇರುವಂತದ್ದು ಕಲ್ಲತ್ತಗುಡ್ಡದ ವಿಚಾರವಾಗಿ. ಅಲ್ಲಿ ಆ ಗುಡ್ಡದಲ್ಲಿ ಆ ಸುರಂಗದ ಒಳಗಡೆ ನಿಧಿ ನಿಕ್ಷೇಪ ಇದೆ ಅನ್ನುವಂತಹ ವಿಚಾರ ಎಲ್ಲೆಡೆ ಕೂಡ ಹರಿದಾಡ್ತಾ ಇದೆ. ಅಲ್ಲಿರುವಂತಹ ಜನರು ಪ್ರತಿ ಬಾರಿ ಕೂಡ ಮಳೆ ಬಂದಂತಹ, ನೋಡಿ ಮೊದಲೇ ನಾನು ಈ ಒಂದು ಗುಡ್ಡವನ್ನ ಸಹ್ಯಾದ್ರಿ ಅಂತ ಕರೆದೆ. ಯಾಕಂದ್ರೆ ಮಳೆ ಆರಂಭ ಆಯ್ತು ಅಂತ ಅಂದ್ರೆ ಸಾಕು, ಇಡೀ ಬೆಟ್ಟ ಸಂಪೂರ್ಣವಾಗಿ ಹಸಿರುಮಯ ಆಗಿರುತ್ತೆ. ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲೋದಿಲ್ಲ. ಸೊ ಹಾಗಾಗಿ ಅಲ್ಲಿನ ಉತ್ತರ ಕರ್ನಾಟಕ ಭಾಗದ ಜನರು ಕಪ್ಪತ್ತಗುಡ್ಡವನ್ನ ಸಹ್ಯಾದ್ರಿ ಅಂತ ಕರೀತಾರೆ. ಹಾಗಾಗಿ ಅಲ್ಲಿರುವಂತಹ ಚಿನ್ನವನ್ನ ತೆಗೆದುಕೊಳ್ಳೋದಕ್ಕೆ ಮಳೆ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಯಾರು ಅಲ್ಲಿಲ್ಲದಂತಹ ಸಂದರ್ಭದಲ್ಲಿ ಹೋಗಿ ಚಿನ್ನದ ಪುಡಿಯನ್ನ ತೆಗೆದುಕೊಂಡು ಬಂದು ಮಾರಲಾಗ್ತಿತ್ತು. ಸೊ ಈಗ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದೆ ನಾನು. ಗದಗ ಕೇವಲ ಸಾಂಸ್ಕೃತಿಕ ಕೇಂದ್ರವಾಗಿಲ್ಲ, ನಾನಾ ರೀತಿಯ ಕೆಲವೊಂದಿಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿರುವಂಥ ದೇವಸ್ಥಾನಗಳನ್ನು ನೋಡಿರ್ಬೋದು. ರಾಜ ಮಹಾರಾಜರು ಆಳ್ವಿಕೆಯನ್ನು ನಡೆಸಿ ತಮ್ಮದೇ ಆದಂಥ ಕೆಲವೊಂದಿಷ್ಟು ಕುರುಹುಗಳನ್ನು ಬಿಟ್ಟು ಹೋಗಿರುವಂಥದ್ದನ್ನು ನೋಡ್ಬೋದು. ಗದಗದ ಲಕ್ಕುಂಡಿಯಲ್ಲಿ ದೇವಸ್ಥಾನದ ಮೇಲೇನೆ ಮನೆಗಳನ್ನು ಕಟ್ಕೊಂಡು ಬಿಟ್ಟಿದ್ದಾರೆ. ಈಗ ಎಲ್ಲವೂ ಹೊರಬರ್ತಿರುವಂಥ ಹಿನ್ನೆಲೆಯಲ್ಲಿ ಒಂದೊಂದೇ ಅಂಶಗಳು ನಮಗೆ ಸಿಗ್ತಾ ಹೋಗ್ತಿರುವಂಥದ್ದು. ಸೊ ನೋಡೋಣ, ಯಾಕಂದ್ರೆ ಕಪ್ಪತ್ತ ಗುಡ್ಡ ಅನ್ನುವಂಥದ್ದು ಕೇವಲ ಗುಡ್ಡವಾಗಿಲ್ಲ, ಅದೊಂದು ಚಿನ್ನದ ರಾಶಿ ಆಗಿರುವಂಥದ್ದು. ಕಪ್ಪತ್ತ ಗುಡ್ಡದಲ್ಲಿ ಮತ್ತಷ್ಟು ನಿಕ್ಷೇಪ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನಾದರೂ ಅದ್ರ ಕಡೆ ಗಮನ ಹರಿಸುತ್ತಾ? ಅದರ ಜೊತೆಗೆ ಅಲ್ಲಿರುವಂತಹ ಜನರು ನಾನಾ ರೀತಿಯ ಕಥೆಗಳನ್ನ ಹೇಳ್ತಾರೆ. ಹಿಂದೆ ಅವರ ಹಿರಿಯರು ಅಲ್ಲಿ ಹೋಗಿ ಮಾಡ್ತಾ ಇದ್ದಂಥ ಕೆಲಸ ಕಾರ್ಯ, ಹಾಗೆ ಕಪ್ಪತ್ತ ಗುಡ್ಡದಲ್ಲಿ ಪ್ರಾಣಿಗಳಿವೆ, ಅದರ ಜೊತೆಗೆ ಇಲ್ಲ ಇಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ ಎನರ್ಜಿ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಥೆಗಳಿದೆ. ಆದರೆ ಏನೇ ಇದ್ರೂ ಕೂಡ ನೋಡಿ, ಲಕ್ಕುಂಡಿ ಅನ್ನುವಂಥ ಗ್ರಾಮದಲ್ಲಿ ಪತ್ತೆಯಾದಂಥ ಆ ಒಂದು ನಿಧಿ ಇಡೀ ಗದಗ ಜಿಲ್ಲೆಯಾದ್ಯಂತ ಸದ್ದು ಮಾಡಿದ್ದು ಮಾತ್ರವಲ್ಲ, ಕರ್ನಾಟಕ ದೇಶ ವಿದೇಶದಿಂದ ಸಾಕಷ್ಟು ಜನ ಬರ್ತಿದ್ದಾರೆ. ಪುರಾತತ್ವ ಇಲಾಖೆಯಿಂದ ಈಗಾಗಲೇ ಅಲ್ಲಿ ಉತ್ಖನನ ನಡೆಸಲಾಗ್ತಾ ಇದೆ, ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಈಗ ಕಪ್ಪತ್ತಗುಡ್ಡದ ಕಡೆ ಯಾವಾಗ ಕಣ್ಣು ಹೋಗುತ್ತೋ ಗೊತ್ತಿಲ್ಲ, ಆದ್ರೆ ಕಪ್ಪತ್ತಗುಡ್ಡದಲ್ಲಿ ಸಿಗುವಂತ ಔಷಧಿ ಗುಣಗಳನ್ನ ಹೊಂದಿರುವಂತಹ ಗಿಡಮೂಲಿಕೆಗಳಾಗಿರ್ಬೋದು, ಅಲ್ಲಿರುವಂತಹ ವನ್ಯಜೀವಿಗಳು, ತೋಳಗಳಿದೆ, ಚಿರತೆಗಳಿವೆ, ಕಾಡು ಬೆಕ್ಕುಗಳಿವೆ, ಇವ್ಯಾವಕ್ಕೂ ಕೂಡ ಏನು ಆಗಬಾರ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರ ಆಗ್ರಹ ಕೂಡ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಪ್ಪತ್ತಗುಡ್ಡದ ಚಿನ್ನದ ಗುಡ್ಡದ ಅದರ ಜೊತೆಗೆ ನಾನಾ ರೀತಿಯ ರಹಸ್ಯವನ್ನ ಅಡಗಿಸ್ಕೊಂಡಿರುವಂತ ಈ ಗುಡ್ಡದ ವಿಶೇಷತೆ ಮುಂದಿನ ದಿನದಲ್ಲಿ ಮತ್ತಷ್ಟು ಪ್ರಚಾರ ಆಗುತ್ತಾ? ಸರ್ಕಾರ ಇದ್ರ ಕಡೆ ಮತ್ತಷ್ಟು ಒಲವನ್ನ ತೋರಿಸಿ ಗುಡ್ಡವನ್ನ ಅಗೆಯೋದಕ್ಕೆ ಮುಂದಾಗುತ್ತಾ? ಅಥವಾ ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಯಾವ ಕ್ರಮ ತೆಗೆದುಕೊಳ್ಳುತ್ತಂತ ನಾವು ಕಾದ್ ನೋಡಬೇಕಾಗಿದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.